ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದೀವಿ, ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಇದೀವಿ. ಆದರೆ ಬೆಳಗಾವಿಯಲ್ಲಿ ನೈಟಿ ಹಾಕಿದಾಳೆ ಅನ್ನುವಂತಹ ಕಾರಣಕ್ಕಾಗಿ ಹೆಂಡತಿಗೇನೆ ಬೆಂಕಿ ಇಟ್ಟಿದ್ದಾನೆ ಪತಿರಾಯ. ಹೌದು, ಬೆಳಗಾವಿ ಜಿಲ್ಲೆಯ ಖಾನಾಪುರದ ನಂದಗಡದಲ್ಲಿ ನಡೆದಂತಹ ಘಟನೆ ಇದು. ಕೃಷ್ಣ ಜಿ ಪಾಟೀಲ್ ಎಂಬಾತನಿಂದ ಈ ಕೃತ್ಯವನ್ನು ಎಸಗಲಾಗಿದೆ. ಪತ್ನಿ ಮಂಜುಳಾ ಪಾಟೀಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಶೇಕಡ 80ರಷ್ಟು ಸುಟ್ಟ ಗಾಯದಿಂದ ಮಹಿಳೆ ನರಳುತ್ತಾ ಇದ್ದಾರೆ. ಮನೆಯಲ್ಲಿ ಸೀರೆ ಬದಲು ನೈಟಿ ಹಾಕ್ತೀಯಾ ಅಂಥೇಳಿ ಗಲಾಟೆ ಮಾಡಿರುವಂಥದ್ದು. ವಾಗ್ವಾದ ಅತಿರೇಕಕ್ಕೆ ಹೋದಾಗ ಪತ್ನಿಗೆ ಬೆಂಕಿಯನ್ನು ಇಟ್ಟಿದ್ದಾನೆ ಭೂಪ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿಜಕ್ಕೂ ಈ ಕೃತ್ಯಕ್ಕೆ ನೈಟಿ ಹಾಕಿದ್ದೇ ಕಾರಣನಾ ಅಥವಾ ಬೇರೇನಾದರೂ ಇದೆಯಾ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ನೈಟಿನೋ ಸೀರೆನೋ ಚೂಡಿದಾರನೋ ಬಟ್ಟೆ ಹಾಕಿದ್ರಾ ಅದು ಇಂಪಾರ್ಟೆಂಟು. ನೈಟಿ ಹಾಕಿರುವಂತಹ ವಿಚಾರಕ್ಕಾಗಿ ಈತ ಗಲಾಟೆ ತೆಗಿತಾನೆ, ಸುಡೋದಕ್ಕೆ ಮುಂದಾಗ್ತಾನೆ ಅಂದರೆ ನಿಜಕ್ಕೂ ಕೂಡ ಇದರ ಹಿಂದೆ ಏನಾದರೂ ಬೇರೆ ಉದ್ದೇಶ ಇದೆಯಾ ಅನ್ನೋದು ಗೊತ್ತಾಗಬೇಕಿದೆ. ಡೀಟೇಲ್ಸ್ ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ನೈಟಿ ಹಾಕಿದ ವಿಚಾರಕ್ಕೆ ಗಲಾಟೆ ಆಗುತ್ತೆ, ಅದು ಸುಡುವ ಹಂತಕ್ಕೆ ಹೋಗುತ್ತೆ ಅನ್ನೋದು ನಿಜಕ್ಕೂ ಕೂಡ ನಂಬೋದು ಕಷ್ಟ. ಬಟ್ ಇದ್ರ ಹಿಂದೆ ಬೇರೆ ಏನಾದರೂ ಕಾರಣ ಇತ್ತಾ? ಈ ಹಿಂದೆ ಏನಾದರೂ ಗಲಾಟೆಗಳಾಗಿದ್ವಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ದಿಲೀಪ್? ಅಂತಂದ್ರೆ ಖಾನಾಪುರದ ನಂದಗಡದಲ್ಲಿ ಕೃಷ್ಣ ಪಾಟೀಲ್ ಅಂತ ಏನೋ ಆರೋಪಿ ಇದ್ದಾನೆ. ತನ್ನ ಹೆಂಡತಿಗೆ ನೈಟಿ ವಿಚಾರವಾಗಿ ಒಂದಿಷ್ಟು ಪತ್ನಿ ಬೆಂಕಿ ಹಚ್ಚಿರುವಂತದ್ದು. ಇದ್ರ ಹಿಂದ್ಗಡೆ ಬಹಳಷ್ಟು ಇದೇ ಏನೋ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸ್. ಯಾಕಂದ್ರೆ ಕೇವಲ ನೈಟಿಗಾಗಿ ಈ ತರ ಮಾಡೋದು ಆಗೋದಿಲ್ಲ. ಅದ್ರ ಹಿಂದ್ಗಡೆ ಏನಾದ್ರು ಅವರ ಪತಿ ಮತ್ತು ಪತ್ನಿ ನಡುವೆ ಏನಾದ್ರು ಒಂದು ವಿಮರ್ಶೆ ಇರಬೇಕು, ಗಲಾಟೆ ಆಗಿರ್ಬೇಕು ಅಂತ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ರವಾನೆ ಮಾಡ್ಲಿ. ಆದ್ರೆ ಈ 80% ಸುಟ್ಟೋದ್ರಿಂದ ಏನು ಅವರ ಸ್ಥಿತಿ ಚಿಂತಾಜನಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ 50-60% ಸುಟ್ಟ ಆದ್ಮೇಲೆ ಡಾಕ್ಟರ್ ಯಾರು ಕೂಡ ಅವ್ರನ್ನ ಗ್ಯಾರಂಟಿ ಕೊಡೋದು. ಹೀಗಾಗಿ ಬಹಳಷ್ಟು ತೊಂದರೆ ಆಗಿರುವುದು. ಮತ್ತೆ ಕೃಷ್ಣಾಜಿಯನ್ನ ನಂದಗಡ ಪೊಲೀಸರು ಕಂಟಿನ್ಯೂಸ್ ಆಗಿ ಏನು ಮಾಹಿತಿಯನ್ನ ಪಡ್ತಾ ಇದ್ರೆ ಯಾಕೆ ಹೀಗೆ ಅಂತ. ಮತ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜನರು ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.